ರಸ್ತೆ ಗುಂಡಿಯ ತಲೆ ಬಿಸಿ ಆಯಿತು. ಇದೀಗ ಟ್ರಾಫಿಕ್ ಜಾಮ್ ತಲೆ ಬಿಸಿ. ಕಳೆದ 2-3 ದಿನಗಳಿಂದ ಟ್ರಾಫಿಕ್ ಅನ್ನು ನೋಡಿದ್ರೆ ಭಯ ಆಗುತ್ತೆ. ಔಟರ್ ರಿಂಗ್ ರೋಡ್ ನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಸಮಸ್ಯೆ ಉಲ್ಬಣಗೊಂಡಿದೆ. ಪ್ರತಿನಿತ್ಯ ಗಂಟೆಗಟ್ಟಲೆ ಟ್ರಾಫಿಕ್ ನಲ್ಲಿ ಸಿಲುಕಿ ಪ್ರಯಾಣಿಕರು ಪರದಾಡ್ತಿದ್ದಾರೆ, ಸವಾರರು ಪರದಾಡ್ತಿದ್ದಾರೆ. ಟ್ರಾಫಿಕ್ ಸಮಸ್ಯೆ ಪರಿಹಾರಕ್ಕೆ ಬೆಂಬಲ ಕೋರಿ ಸಿಎಂಗೆ ಪತ್ರವನ್ನು ಬರೆಯಲಾಗಿದೆ. ಅಜಿಂ ಪ್ರೇಮ್ಜಿಗೆ ಪತ್ರ ಬರೆದಿದ್ದ ಸಿಎಂ ಸಿದ್ದರಾಮಯ್ಯ. ವಿಪ್ರೋ ಕ್ಯಾಂಪಸ್ನೊಳಗೆ ಸಾರ್ವಜನಿಕ ವಾಹನ ಸಂಚಾರಕ್ಕೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಸಿಎಂ ಪತ್ರಕ್ಕೆ ಉತ್ತರ ಬರೆದಂತಹ ವಿಪ್ರೋ ಸಂಸ್ಥೆಯಿಂದ ಉತ್ತರ ಬಂದಿದೆ. ಖಾಸಗಿ ಆಸ್ತಿಯಲ್ಲಿ ಸಾರ್ವಜನಿಕರ ವಾಹನಗಳ ಓಡಾಟ ಸೂಕ್ತವಲ್ಲ, ಇದು ಸಮಸ್ಯೆಗೆ ಪರಿಹಾರವೂ ಅಲ್ಲ ಅಂತ ಸಿಎಂಗೆ ಪತ್ರವನ್ನು ಬರೆಯಲಾಗಿದೆ. ನೋಡಿ, ವೈಜ್ಞಾನಿಕವಾಗಿ ಸಮಸ್ಯೆಗೆ ಪರಿಹಾರ ಒದಗಿಸುವ ಶ್ರಮ ವಹಿಸಿ ಅರ್ಬನ್ ಎಕ್ಸ್ಪರ್ಟ್ಗಳ ಸಮಿತಿ ರಚಿಸಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ. ಸುಲಭ ಟ್ರಾಫಿಕ್ ಮುಕ್ತ ಸಂಚಾರಕ್ಕೆ ಪ್ಲಾನ್ ಅನ್ನು ಮಾಡಿಕೊಳ್ಳಿ. ಒಂದೇ ಗುಂಡಿನಲ್ಲಿ ಸಮಸ್ಯೆಗೆ ಪರಿಹಾರ ಅಸಾಧ್ಯ ಆಗುತ್ತೆ. ಶಾರ್ಟ್, ಮೀಡಿಯಂ, ಲಾಂಗ್ ಟರ್ಮ್ ನಲ್ಲಿ ಪ್ಲಾನ್ ಅನ್ನ ಮಾಡಿಕೊಳ್ಳಿ. ನಮ್ಮ ಕ್ಯಾಂಪಸ್ ಎಕನಾಮಿಕ್ ಝೋನ್ ಆಗಿದೆ, ಹೀಗಾಗಿ ಕ್ಯಾಂಪಸ್ನ ಒಳಗೆ ವಾಹನ ಸಂಚಾರಕ್ಕೆ ಅವಕಾಶವಿಲ್ಲ ಅಂತೇಳಿ ಪತ್ರವನ್ನ ಬರೆದಿದ್ದಾರೆ. ರಸ್ತೆ ಗುಂಡಿಯ ತಲೆ ಬಿಸಿ ಆಯಿತು. ಇದೀಗ ಟ್ರಾಫಿಕ್ ಜಾಮ್ ತಲೆ ಬಿಸಿ. ಕಳೆದ 2-3 ದಿನಗಳಿಂದ ಟ್ರಾಫಿಕ್ ಅನ್ನು ನೋಡಿದ್ರೆ ಭಯ ಆಗುತ್ತೆ. ಔಟರ್ ರಿಂಗ್ ರೋಡ್ ನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಸಮಸ್ಯೆ ಉಲ್ಬಣಗೊಂಡಿದೆ. ಪ್ರತಿನಿತ್ಯ ಗಂಟೆಗಟ್ಟಲೆ ಟ್ರಾಫಿಕ್ ನಲ್ಲಿ ಸಿಲುಕಿ ಪ್ರಯಾಣಿಕರು ಪರದಾಡ್ತಿದ್ದಾರೆ, ಸವಾರರು ಪರದಾಡ್ತಿದ್ದಾರೆ. ಟ್ರಾಫಿಕ್ ಸಮಸ್ಯೆ ಪರಿಹಾರಕ್ಕೆ ಬೆಂಬಲ ಕೋರಿ ಸಿಎಂಗೆ ಪತ್ರವನ್ನು ಬರೆಯಲಾಗಿದೆ. ಅಜಿಂ ಪ್ರೇಮ್ಜಿಗೆ ಪತ್ರ ಬರೆದಿದ್ದ ಸಿಎಂ ಸಿದ್ದರಾಮಯ್ಯ. ವಿಪ್ರೋ ಕ್ಯಾಂಪಸ್ನೊಳಗೆ ಸಾರ್ವಜನಿಕ ವಾಹನ ಸಂಚಾರಕ್ಕೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಸಿಎಂ ಪತ್ರಕ್ಕೆ ಉತ್ತರ ಬರೆದಂತಹ ವಿಪ್ರೋ ಸಂಸ್ಥೆಯಿಂದ ಉತ್ತರ ಬಂದಿದೆ. ಖಾಸಗಿ ಆಸ್ತಿಯಲ್ಲಿ ಸಾರ್ವಜನಿಕರ ವಾಹನಗಳ ಓಡಾಟ ಸೂಕ್ತವಲ್ಲ, ಇದು ಸಮಸ್ಯೆಗೆ ಪರಿಹಾರವೂ ಅಲ್ಲ ಅಂತ ಸಿಎಂಗೆ ಪತ್ರವನ್ನು ಬರೆಯಲಾಗಿದೆ. ನೋಡಿ, ವೈಜ್ಞಾನಿಕವಾಗಿ ಸಮಸ್ಯೆಗೆ ಪರಿಹಾರ ಒದಗಿಸುವ ಶ್ರಮ ವಹಿಸಿ ಅರ್ಬನ್ ಎಕ್ಸ್ಪರ್ಟ್ಗಳ ಸಮಿತಿ ರಚಿಸಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ. ಸುಲಭ ಟ್ರಾಫಿಕ್ ಮುಕ್ತ ಸಂಚಾರಕ್ಕೆ ಪ್ಲಾನ್ ಅನ್ನು ಮಾಡಿಕೊಳ್ಳಿ. ಒಂದೇ ಗುಂಡಿನಲ್ಲಿ ಸಮಸ್ಯೆಗೆ ಪರಿಹಾರ ಅಸಾಧ್ಯ ಆಗುತ್ತೆ. ಶಾರ್ಟ್, ಮೀಡಿಯಂ, ಲಾಂಗ್ ಟರ್ಮ್ ನಲ್ಲಿ ಪ್ಲಾನ್ ಅನ್ನ ಮಾಡಿಕೊಳ್ಳಿ. ನಮ್ಮ ಕ್ಯಾಂಪಸ್ ಎಕನಾಮಿಕ್ ಝೋನ್ ಆಗಿದೆ, ಹೀಗಾಗಿ ಕ್ಯಾಂಪಸ್ನ ಒಳಗೆ ವಾಹನ ಸಂಚಾರಕ್ಕೆ ಅವಕಾಶವಿಲ್ಲ ಅಂತೇಳಿ ಪತ್ರವನ್ನ ಬರೆದಿದ್ದಾರೆ. ರಸ್ತೆ ಗುಂಡಿಯ ತಲೆ ಬಿಸಿ ಆಯಿತು. ಇದೀಗ ಟ್ರಾಫಿಕ್ ಜಾಮ್ ತಲೆ ಬಿಸಿ. ಕಳೆದ 2-3 ದಿನಗಳಿಂದ ಟ್ರಾಫಿಕ್ ಅನ್ನು ನೋಡಿದ್ರೆ ಭಯ ಆಗುತ್ತೆ. ಔಟರ್ ರಿಂಗ್ ರೋಡ್ ನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಸಮಸ್ಯೆ ಉಲ್ಬಣಗೊಂಡಿದೆ. ಪ್ರತಿನಿತ್ಯ ಗಂಟೆಗಟ್ಟಲೆ ಟ್ರಾಫಿಕ್ ನಲ್ಲಿ ಸಿಲುಕಿ ಪ್ರಯಾಣಿಕರು ಪರದಾಡ್ತಿದ್ದಾರೆ, ಸವಾರರು ಪರದಾಡ್ತಿದ್ದಾರೆ. ಟ್ರಾಫಿಕ್ ಸಮಸ್ಯೆ ಪರಿಹಾರಕ್ಕೆ ಬೆಂಬಲ ಕೋರಿ ಸಿಎಂಗೆ ಪತ್ರವನ್ನು ಬರೆಯಲಾಗಿದೆ. ಅಜಿಂ ಪ್ರೇಮ್ಜಿಗೆ ಪತ್ರ ಬರೆದಿದ್ದ ಸಿಎಂ ಸಿದ್ದರಾಮಯ್ಯ. ವಿಪ್ರೋ ಕ್ಯಾಂಪಸ್ನೊಳಗೆ ಸಾರ್ವಜನಿಕ ವಾಹನ ಸಂಚಾರಕ್ಕೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಸಿಎಂ ಪತ್ರಕ್ಕೆ ಉತ್ತರ ಬರೆದಂತಹ ವಿಪ್ರೋ ಸಂಸ್ಥೆಯಿಂದ ಉತ್ತರ ಬಂದಿದೆ. ಖಾಸಗಿ ಆಸ್ತಿಯಲ್ಲಿ ಸಾರ್ವಜನಿಕರ ವಾಹನಗಳ ಓಡಾಟ ಸೂಕ್ತವಲ್ಲ, ಇದು ಸಮಸ್ಯೆಗೆ ಪರಿಹಾರವೂ ಅಲ್ಲ ಅಂತ ಸಿಎಂಗೆ ಪತ್ರವನ್ನು ಬರೆಯಲಾಗಿದೆ. ನೋಡಿ, ವೈಜ್ಞಾನಿಕವಾಗಿ ಸಮಸ್ಯೆಗೆ ಪರಿಹಾರ ಒದಗಿಸುವ ಶ್ರಮ ವಹಿಸಿ ಅರ್ಬನ್ ಎಕ್ಸ್ಪರ್ಟ್ಗಳ ಸಮಿತಿ ರಚಿಸಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ. ಸುಲಭ ಟ್ರಾಫಿಕ್ ಮುಕ್ತ ಸಂಚಾರಕ್ಕೆ ಪ್ಲಾನ್ ಅನ್ನು ಮಾಡಿಕೊಳ್ಳಿ. ಒಂದೇ ಗುಂಡಿನಲ್ಲಿ ಸಮಸ್ಯೆಗೆ ಪರಿಹಾರ ಅಸಾಧ್ಯ ಆಗುತ್ತೆ. ಶಾರ್ಟ್, ಮೀಡಿಯಂ, ಲಾಂಗ್ ಟರ್ಮ್ ನಲ್ಲಿ ಪ್ಲಾನ್ ಅನ್ನ ಮಾಡಿಕೊಳ್ಳಿ. ನಮ್ಮ ಕ್ಯಾಂಪಸ್ ಎಕನಾಮಿಕ್ ಝೋನ್ ಆಗಿದೆ,
ಹೀಗಾಗಿ ಕ್ಯಾಂಪಸ್ನ ಒಳಗೆ ವಾಹನ ಸಂಚಾರಕ್ಕೆ ಅವಕಾಶವಿಲ್ಲ ಅಂತೇಳಿ ಪತ್ರವನ್ನ ಬರೆದಿದ್ದಾರೆ. ರಸ್ತೆ ಗುಂಡಿಯ ತಲೆ ಬಿಸಿ ಆಯಿತು. ಇದೀಗ ಟ್ರಾಫಿಕ್ ಜಾಮ್ ತಲೆ ಬಿಸಿ. ಕಳೆದ 2-3 ದಿನಗಳಿಂದ ಟ್ರಾಫಿಕ್ ಅನ್ನು ನೋಡಿದ್ರೆ ಭಯ ಆಗುತ್ತೆ. ಔಟರ್ ರಿಂಗ್ ರೋಡ್ ನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಸಮಸ್ಯೆ ಉಲ್ಬಣಗೊಂಡಿದೆ. ಪ್ರತಿನಿತ್ಯ ಗಂಟೆಗಟ್ಟಲೆ ಟ್ರಾಫಿಕ್ ನಲ್ಲಿ ಸಿಲುಕಿ ಪ್ರಯಾಣಿಕರು ಪರದಾಡ್ತಿದ್ದಾರೆ, ಸವಾರರು ಪರದಾಡ್ತಿದ್ದಾರೆ. ಟ್ರಾಫಿಕ್ ಸಮಸ್ಯೆ ಪರಿಹಾರಕ್ಕೆ ಬೆಂಬಲ ಕೋರಿ ಸಿಎಂಗೆ ಪತ್ರವನ್ನು ಬರೆಯಲಾಗಿದೆ. ಅಜಿಂ ಪ್ರೇಮ್ಜಿಗೆ ಪತ್ರ ಬರೆದಿದ್ದ ಸಿಎಂ ಸಿದ್ದರಾಮಯ್ಯ. ವಿಪ್ರೋ ಕ್ಯಾಂಪಸ್ನೊಳಗೆ ಸಾರ್ವಜನಿಕ ವಾಹನ ಸಂಚಾರಕ್ಕೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಸಿಎಂ ಪತ್ರಕ್ಕೆ ಉತ್ತರ ಬರೆದಂತಹ ವಿಪ್ರೋ ಸಂಸ್ಥೆಯಿಂದ ಉತ್ತರ ಬಂದಿದೆ. ಖಾಸಗಿ ಆಸ್ತಿಯಲ್ಲಿ ಸಾರ್ವಜನಿಕರ ವಾಹನಗಳ ಓಡಾಟ ಸೂಕ್ತವಲ್ಲ, ಇದು ಸಮಸ್ಯೆಗೆ ಪರಿಹಾರವೂ ಅಲ್ಲ ಅಂತ ಸಿಎಂಗೆ ಪತ್ರವನ್ನು ಬರೆಯಲಾಗಿದೆ. ನೋಡಿ, ವೈಜ್ಞಾನಿಕವಾಗಿ ಸಮಸ್ಯೆಗೆ ಪರಿಹಾರ ಒದಗಿಸುವ ಶ್ರಮ ವಹಿಸಿ ಅರ್ಬನ್ ಎಕ್ಸ್ಪರ್ಟ್ಗಳ ಸಮಿತಿ ರಚಿಸಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ. ಸುಲಭ ಟ್ರಾಫಿಕ್ ಮುಕ್ತ ಸಂಚಾರಕ್ಕೆ ಪ್ಲಾನ್ ಅನ್ನು ಮಾಡಿಕೊಳ್ಳಿ. ಒಂದೇ ಗುಂಡಿನಲ್ಲಿ ಸಮಸ್ಯೆಗೆ ಪರಿಹಾರ ಅಸಾಧ್ಯ ಆಗುತ್ತೆ. ಶಾರ್ಟ್, ಮೀಡಿಯಂ, ಲಾಂಗ್ ಟರ್ಮ್ ನಲ್ಲಿ ಪ್ಲಾನ್ ಅನ್ನ ಮಾಡಿಕೊಳ್ಳಿ. ನಮ್ಮ ಕ್ಯಾಂಪಸ್ ಎಕನಾಮಿಕ್ ಝೋನ್ ಆಗಿದೆ, ಹೀಗಾಗಿ ಕ್ಯಾಂಪಸ್ನ ಒಳಗೆ ವಾಹನ ಸಂಚಾರಕ್ಕೆ ಅವಕಾಶವಿಲ್ಲ ಅಂತೇಳಿ ಪತ್ರವನ್ನ ಬರೆದಿದ್ದಾರೆ. ರಸ್ತೆ ಗುಂಡಿಯ ತಲೆ ಬಿಸಿ ಆಯಿತು. ಇದೀಗ ಟ್ರಾಫಿಕ್ ಜಾಮ್ ತಲೆ ಬಿಸಿ. ಕಳೆದ 2-3 ದಿನಗಳಿಂದ ಟ್ರಾಫಿಕ್ ಅನ್ನು ನೋಡಿದ್ರೆ ಭಯ ಆಗುತ್ತೆ. ಔಟರ್ ರಿಂಗ್ ರೋಡ್ ನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಸಮಸ್ಯೆ ಉಲ್ಬಣಗೊಂಡಿದೆ. ಪ್ರತಿನಿತ್ಯ ಗಂಟೆಗಟ್ಟಲೆ ಟ್ರಾಫಿಕ್ ನಲ್ಲಿ ಸಿಲುಕಿ ಪ್ರಯಾಣಿಕರು ಪರದಾಡ್ತಿದ್ದಾರೆ, ಸವಾರರು ಪರದಾಡ್ತಿದ್ದಾರೆ. ಟ್ರಾಫಿಕ್ ಸಮಸ್ಯೆ ಪರಿಹಾರಕ್ಕೆ ಬೆಂಬಲ ಕೋರಿ ಸಿಎಂಗೆ ಪತ್ರವನ್ನು ಬರೆಯಲಾಗಿದೆ. ಅಜಿಂ ಪ್ರೇಮ್ಜಿಗೆ ಪತ್ರ ಬರೆದಿದ್ದ ಸಿಎಂ ಸಿದ್ದರಾಮಯ್ಯ. ವಿಪ್ರೋ ಕ್ಯಾಂಪಸ್ನೊಳಗೆ ಸಾರ್ವಜನಿಕ ವಾಹನ ಸಂಚಾರಕ್ಕೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಸಿಎಂ ಪತ್ರಕ್ಕೆ ಉತ್ತರ ಬರೆದಂತಹ ವಿಪ್ರೋ ಸಂಸ್ಥೆಯಿಂದ ಉತ್ತರ ಬಂದಿದೆ. ಖಾಸಗಿ ಆಸ್ತಿಯಲ್ಲಿ ಸಾರ್ವಜನಿಕರ ವಾಹನಗಳ ಓಡಾಟ ಸೂಕ್ತವಲ್ಲ, ಇದು ಸಮಸ್ಯೆಗೆ ಪರಿಹಾರವೂ ಅಲ್ಲ ಅಂತ ಸಿಎಂಗೆ ಪತ್ರವನ್ನು ಬರೆಯಲಾಗಿದೆ. ನೋಡಿ, ವೈಜ್ಞಾನಿಕವಾಗಿ ಸಮಸ್ಯೆಗೆ ಪರಿಹಾರ ಒದಗಿಸುವ ಶ್ರಮ ವಹಿಸಿ ಅರ್ಬನ್ ಎಕ್ಸ್ಪರ್ಟ್ಗಳ ಸಮಿತಿ ರಚಿಸಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ. ಸುಲಭ ಟ್ರಾಫಿಕ್ ಮುಕ್ತ ಸಂಚಾರಕ್ಕೆ ಪ್ಲಾನ್ ಅನ್ನು ಮಾಡಿಕೊಳ್ಳಿ. ಒಂದೇ ಗುಂಡಿನಲ್ಲಿ ಸಮಸ್ಯೆಗೆ ಪರಿಹಾರ ಅಸಾಧ್ಯ ಆಗುತ್ತೆ. ಶಾರ್ಟ್, ಮೀಡಿಯಂ, ಲಾಂಗ್ ಟರ್ಮ್ ನಲ್ಲಿ ಪ್ಲಾನ್ ಅನ್ನ ಮಾಡಿಕೊಳ್ಳಿ. ನಮ್ಮ ಕ್ಯಾಂಪಸ್ ಎಕನಾಮಿಕ್ ಝೋನ್ ಆಗಿದೆ, ಹೀಗಾಗಿ ಕ್ಯಾಂಪಸ್ನ ಒಳಗೆ ವಾಹನ ಸಂಚಾರಕ್ಕೆ ಅವಕಾಶವಿಲ್ಲ ಅಂತೇಳಿ ಪತ್ರವನ್ನ ಬರೆದಿದ್ದಾರೆ.